ಸ್ವಾಮಿಯೇ ನಮ್ಮಯ್ಯಪ್ಪ ನೀನೇ ಗತಿಯಪ್ಪ ನಡೆದು ಬಾರಯ್ಯ ಸಂಭವ. ಏನಂತಂದ್ರೆ ಈ ಮಹಿಷಿ ಅಂತಕ್ಕಂಥ ರಾಕ್ಷಸಿಯ ಅಟ್ಟಹಾಸವು ಈ ಪ್ರದೇಶದಲ್ಲಿ ಜಾಸ್ತಿ ಆಗಿರುತ್ತೆ. ಮಂಡಿವಿ ಬರೇ ಹಪ್ಪಿದೆ ಸರ್ ಅಂತಂದ್ರೆ ಆ ಕಪ್ಪಿನ ಭಾವ ಮರದ ಗಲದ ಕಿವಿ ಕೋ ಮುಗುಜಿ ಆ ಪ್ಲೇಸ್ನ ದಾಟಿದೀವಿ. 3 ಗಂಟೆಗೆ ಕ್ಲೋಸ್ ಆಗುತ್ತದೆ ಆ್ಯಕ್ಚುಲಿ. ದಾಟಿದೀವಿ. ಈಗ ಈ ಫಾರೆಸ್ಟ್ ನೋಡ್ತಾ ಇದ್ರೆ ಒಂದು ಕ್ಷಣ ನಮಗೆಲ್ಲ ಬಹಳ ತಲ್ಲಣ ಉಂಟಾಗ್ತಾ ಇದೆ. ಯಾಕಂತಂದ್ರೆ ಇಲ್ಲೆಲ್ಲ ಬೋರ್ಡ್ಗಳು ಹಾಕಿದ್ದಾರೆ. ಇಲ್ಲಿ ಎಲಿಫೆಂಟ್ ಕ್ರಾಸಿಂಗ್ ಏರಿಯಾ ಇದೆ. ಇದು ಆದಷ್ಟು ಬೇಗ ನೀವು ಮುಂದೆ ಸಾಗಬೇಕು ಬೇಗ ಬೇಗ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ದಾರಿ ಉದ್ದಕ್ಕೆ ನೋಡ್ರಿ ಎಲಿಫೆಂಟ್ ಲದ್ದೆ ಲದ್ದೆ ಇದೆ. ಸ್ವಾಮಿ ಶರಣಂ ಸ್ವಾಮಿ ದಿಂತಕ ತೋಂ ತೋಂ ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಗೆ. ಬರ್ರಿ నువ్వు నాకి హండగా ఉండగా ఈ కొండ ఎంత నేను ఈజీగా ತುಮುರುಕುವಾರೆ ಅಸುರ ಸ್ವಾಮಿಯೇ ಶರಣಮಯ್ಯಪ್ಪ ದೊಡ್ಡ ಪಾದಯಾತ್ರೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ವಾಮಿಯೇ 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 ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮ ಗೆಳೆಯರ ಬಳಗ 45 ಕಿಲೋಮೀಟರ್ಗಳ ದೊಡ್ಡ ಪಾದಯಾತ್ರೆಯನ್ನು ಕೈಗೊಂಡಿದ್ದು ಅಯ್ಯಪ್ಪ ಸ್ವಾಮಿಯೇ ನಡೆದ ಪವಿತ್ರ ಹೆಜ್ಜೆಗಳನ್ನು ಮೆಲುಕು ಹಾಕುತ್ತಾ ಆ ಯಾತ್ರೆಯಲ್ಲಿ ಪಡೆದ ಅನುಭವಗಳನ್ನು ಪರಸ್ಪರ ಹಂಚಿಕೊಂಡು ಮುನ್ನಡೆಯುತ್ತಿದ್ದೇವೆ. ದೇವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ. ಪಾದಯಾತ್ರೆ ಏನಿದೆಯಲ್ಲ ಅದನ್ನ ಕೈಗೊಂಡಿದ್ವಿ. ಅದ್ರ ಮುಖಾಂತರ ಹೋಗ್ತಾ ಇದೀವಿ. ಅದು ಹೋಗ್ಬೇಕಾದ್ರೆ ಆ ದೊಡ್ಡ ಪಾದಯಾತ್ರೆ ಮಾಡ್ಬೇಕಾದ್ರೆ ಬರೀ ಕಾಡಿನಲ್ಲೇ ಹೋಗ್ಬೇಕು. ಎಲ್ಲ ಸುತ್ತಮುತ್ತ ಎಲ್ಲ ಕಾಡು ಇದೆ. ಕಾಡು ಹಚ್ಚು ಹಸಿರಾಗಿದೆ. ಈ ಸಮಯದಲ್ಲಿ ಆ ಒಂದು ಹಚ್ಚು ಹಸಿರಿನ ಪ್ರಕೃತಿಯನ್ನು ನೋಡ್ಬಿಟ್ಟು ಬಹಳ ಆನಂದವಾಗಿದೆ ನಮ್ಗೆಲ್ಲ. ಹಾಗೆ ಅಂತಂದ್ರೆ ಇದು ನಮ್ಮ ಆರೋಗ್ಯ ಕೂಡ ಒಳ್ಳೆಯದು. ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚಾಗಿ ನಮಗೆ ಆಕ್ಸಿಜನ್ ಸಿಗುತ್ತೆ ಈ ಒಂದು ಹಚ್ಚ ಹಸಿರ ಮರಗಳಿಂದ. ಅದರಿಂದ ನಮ್ಮ ಆರೋಗ್ಯ ಕೂಡ ವೃದ್ಧಿ ಆಗ್ತದೆ ಅಂತೇಳಿ ಭಾವಿಸುತ್ತಾ ಆ ಒಂದು ಅಯ್ಯಪ್ಪನ ಸನ್ನಿಧಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ದೇವ್ರು ಒಳ್ಳೇದ್ ಮಾಡ್ಲ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ತಾ ಸ್ವಾಮಿ ಸ್ವಾಮಿಯೇ ಸ್ವಾಮಿಯಪ್ಪ ಶರಣಮಪ್ಪ. ಬಂಡಲರಾಜ ನಿರ್ಮಿಸಿದ ಧರ್ಮಶಾಸ್ತ್ರ ಆಲಯದಲ್ಲಿ ಅಯ್ಯಪ್ಪನಿಗೆ ನಮಸ್ಕರಿಸಿ ನಾವು ದೊಡ್ಡ ಪಾದಯಾತ್ರೆಯನ್ನು ಮುಂದುವರಿಸಿದೆವು. ಈ ಮಾರ್ಗದಲ್ಲಿ ಪೆರೂರ್ತೋಡು, ಕಳೈಕಟ್ಟಿ, ಅಜುತಮೇಡು, ಕಳಿಂದಕುಂಡು, ಇಂಜಿಪ್ಪಾರಕೊಟ್ಟ, ಮುಖಜಿ, ಕರಿವಲಂ ತೋಡು, ಕರಿಮಲ, ಒಲಿಯಾನವಟ್ಟಂ, ಚೆರಿಯಾನವಟ್ಟಂ ಹಾಗೂ ಪಂಪ ಎಂಬ ಸ್ಥಳಗಳು ಬರುತ್ತವೆ. ನಾವು ಬೆಳಿಗ್ಗೆ 11 ಗಂಟೆಗೆ ಕಾಳಕಟ್ಟಿಗೆ ತಲುಪಿದ್ದೇವೆ. ಇಲ್ಲಿ ಶಿವ ಪಾರ್ವತಿ ದೇವಸ್ಥಾನವಿದ್ದು ಎಲ್ಲರೂ ದರ್ಶನ ಮಾಡಿಕೊಂಡೆವು. ಈಗ ಕಾಳೆಕಟ್ಟೆ ಅಂತೇಳಿ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ಈ ಸ್ಥಳವು ಎರ್ಮೆಲೆಯಿಂದ ಸುಮಾರು ಒಂದು 14 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿದೆ.
ಈ ಕಾಲಿಕಟ್ಟೆ ಈ ಸ್ಥಳದ ಒಂದು ಮಹತ್ವ ಏನಂತಂದ್ರೆ, ಈ ಮಹಿಷಿ ಅಂತಕ್ಕಂಥ ರಾಕ್ಷಸಿಯ ಅಟ್ಟಹಾಸವು ಈ ಪ್ರದೇಶದಲ್ಲಿ ಜಾಸ್ತಿ ಆಗಿರುತ್ತೆ. ಅವಾಗ ಬಾಲಕನಾದ ಅಯ್ಯಪ್ಪ ಸ್ವಾಮಿ 10 ವರ್ಷದವರು ಇರುವಾಗಾದ್ರೆ ಅವರು ಬಂದು ಮಹಿಷಿಯನ್ನ ಸಂಹಾರ ಆಕೆಯ ಒಂದು ಅಟ್ಟಹಾಸವನ್ನ ಮೊಟಕುಗೊಳಿಸುವುದಕ್ಕಾಗಿ ಅವರು ಈ ಪ್ರದೇಶಕ್ಕೆ ಬಂದು ಮಹಿಷಿ ಜೊತೆ ಯುದ್ಧ ಮಾಡ್ತಾ ಇರುವ ಸಮಯದಾಗ ಶಿವ ನಂದಿಯ ಮೇಲೆ ಬರ್ತಾನೆ. ನಂದಿಯ ಮೇಲೆ ಬಂದು ನೋಡ್ತಾನೆ ಅಯ್ಯಪ್ಪ ಸ್ವಾಮಿ ಈ ಮಹಿಷಿ ಇಬ್ಬರು ಯುದ್ಧ ಮಾಡ್ತಾ ಇರ್ತಾರೆ. ಇವ್ರು ಹೆಂಗ್ ಯುದ್ಧ ಮಾಡ್ತಾರ ಅಂತೇಳಿ ನೋಡ್ಬೇಕಂತೇಳಿ ನಂದಿಯಿಂದ ಕೆಳಗಿಳಿದು ನಂದಿನ ಒಂದು ಕಂಬಕ್ಕೆ ಕಟ್ಟಾಕಿಬಿಟ್ಟು ಹೆಸರೇ ಕಾಲ ಅಂತೇಳಿ ಈ ನಂದಿನ ಇಲ್ಲಿ ಕಟ್ಟಾಕಿದಲ್ಲ, ಅದಕ್ಕೋಸ್ಕರ ಈ ಪ್ರದೇಶಕ್ಕೆ ಕಾಲಕಟ್ಟಿ ಅಂತಕ್ಕಂಥ ಹೆಸರು ಬಂತು. ಇದು ಈ ಸ್ಥಳದ ಮಹಾತ್ಮೆ. ಶಿವನು ನಂದಿ ವಾಹನದ ಮೇಲೆ ಅಯ್ಯಪ್ಪನನ್ನು ನೋಡಲು ಬಂದಾಗ ನಂದಿಯನ್ನು ಇಲ್ಲಿ ಕಟ್ಟಿದನೆಂಬ ನಂಬಿಕೆ ಇದೆ. ಇಲ್ಲಿ ಕಲೈ ಎಂದರೆ ನಂದಿ ಹಾಗೂ ಕಟ್ಟಿ ಎಂದರೆ ಕಟ್ಟುವುದು. ಆದ್ದರಿಂದಲೇ ಕಾಳೆಕಟ್ಟಿ ಎಂಬ ಹೆಸರು ಬಂದಿದೆ. ಇಲ್ಲಿಂದ ಅಳುದ ನದಿ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದ್ದು ನಮ್ಮ ಪಾದಯಾತ್ರೆ ನದಿಯ ಕಡೆಗೆ ಸಾಗಿತು. ವೀಕ್ಷಕರೇ, ನಾವು ಈಗ ಹಳದಾ ನದಿಗೆ ಬಂದಿದ್ದೇವೆ. ಈ ಆ ಒಂದು ಸ್ಥಳದಲ್ಲಿ ಸಂಹಾರ ಮಾಡಿದಾಗ ರಕ್ತವೇ ಆ ನೀರಾಗಿ ಹರಿತಾ ಇದೆ ಅಂತೇಳಿ ಪುರಾಣಗಳು ಹೇಳ್ತವೆ. ಅಳುದ ನದಿಯಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಕಲಿಡಂ ಕುನ್ನುವನ್ನು ತಲುಪಲು ಅತ್ಯಂತ ಕಠಿಣವಾದ ಅಳುದ ಮಲೈ ಬೆಟ್ಟವನ್ನು ಹತ್ತಬೇಕಾಗಿರುತ್ತದೆ. ದಾರಿಯಲ್ಲಿ ದಣಿವು ತಣಿಸಲು ಮಜ್ಜಿಗೆ, ನಿಂಬೆ ಪಾನೀಯ ಮತ್ತು ಕಲ್ಲಂಗಡಿ ಹಣ್ಣು ಲಭ್ಯವಿರುತ್ತದೆ. ಎರುಮೇಲಿ ಎಂಬ ಸ್ಥಳಕ್ಕೆ ಹಳೆಯ ಹೆಸರು ಎರುಮೈ ಕೊಳ್ಳಿ. ಇಲ್ಲಿ ಎರುಮೈ ಎಂದರೆ ಎತ್ತಿನ ರೂಪದ ಮಹಿಷಿ ಮತ್ತು ಕೊಳ್ಳಿ ಎಂದರೆ ಸಂಹಾರ ಮಾಡುವುದು ಎಂದರ್ಥ. ಅಯ್ಯಪ್ಪ ಸ್ವಾಮಿಯು ಮಹಿಷಿ ಎಂಬ ಹಸುವೆಯನ್ನು ಸಂಹಾರ ಮಾಡಿದ ಸ್ಥಳವಾಗಿರುವುದರಿಂದ ಈ ಪ್ರದೇಶಕ್ಕೆ ಎರುಮೈ ಕೊಳ್ಳಿ ಎಂಬ ಪಾದಯಾತ್ರೆ ಈ ನಮ್ಮ ಜೀವನದಲ್ಲಿ ಬಹಳ ಅದ್ಭುತವಾದ ಇದು ಪಾದಯಾತ್ರೆ. ಯಾಕಂತಂದರೆ ಇದು ಅಂತಂದರೆ ಈಗ ಹಳದಾ ನದಿಯಿಂದ ನಾವು ನಡ್ಕೊಂಬಂಡಿವಿ. ಬರೀ ಹಪ್ಪಿದೆ ಸರ್ ಅಂತಂದರೆ ಹಪ್ಪನೇ ನಡಿಬೇಕಾಗತ್ತೆ. ಒಂದು 3 ಕಿಲೋಮೀಟ್ರು ಭಾಳಷ್ಟು ದೇಹಕ್ಕೆ ಎಕ್ಸಸೈಸ್ ಆದಂಗೆ ಆಗುತ್ತೆ ಒಂದು. ಆಮೇಲೆ ನಿಜವಾಗಿ ಭಗವಂತ ಇಲ್ಲಿ ಯಾರು ಪ್ರತಿಯೊಬ್ಬರು ನೆನೆಸ್ಲೇಬೇಕಾಗತ್ತೆ ಭಗವಂತನ. ಅಂಥ ಒಂದು ಇದು ಸಿಚುವೇಶನ್ ಇದು ಭಾಳ ಚೆನ್ನಾಗಿದೆ ಸರ್. ಅದು ಇನ್ನೊಂದು ನಮ್ದು ಅದೃಷ್ಟ ಅನ್ಕೋಬೇಕು ಜೀವನದಲ್ಲಿ. ಇಂಥ ಒಂದು ಪ್ರಕೃತಿ ಮಡಿಲಲ್ಲಿ ಈ ಥರ ಬೆಟ್ಟ ಹತ್ತಿದೀವಿ ಅಂತಂದ್ರೆ ಅದು ಎಲ್ಲ ಅಯ್ಯಪ್ಪನ ಕೃಪೆ. ಅದು ಮೂರೆ ಕಪ್ಪಿನ ಭಾವ ಮೊರದಗಲದ ಕಿವಿ ಕೋರೆ ದಾಡೆಯ ನಾರಮ್ಮ, ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ, ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ, ದಿಟ್ಟತ ಗಣನಾಥನೇ ಕಣಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ, ನಿಮ್ಮೊಳಗಿಹನಾರಮ್ಮ. ಇದು ಮಹಿಷಿಯನ್ನು ಸಂಹಾರ ಮಾಡಿದ ಸ್ಥಳ. ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಅಳುದ ನದಿಯಿಂದ ತಂದ ಕಲ್ಲನ್ನು ಇಲ್ಲಿ ಹಾಕುತ್ತಾರೆ.
ಭಕ್ತಾದಿಗಳೇ, ಈಗ ನಾವು ಮಹಿಷಿಯ ಸಂಹಾರ ಮಾಡಿ ಸಮಾಧಿಯಾಗಿರ್ತಕ್ಕಂಥ ಸ್ಥಳಕ್ಕೆ ಬಂದಿದ್ದೀವಿ. ಇದೆ ನೋಡ್ರಿ ಸಮಾಧಿ, ಮಹಿಷಿ ಸಮಾಧಿ. ಅಲ್ಲಿ ಹಳದಾ ನದಿಯಲ್ಲಿ ಭಕ್ತಾದಿಗಳೆಲ್ಲ ಸ್ನಾನ ಮಾಡಿಬಿಟ್ಟು 3 ಸಾರಿ ಮುಳುಗಿ ಒಂದು ಕಲ್ಲು ತಗೊಂಬಂದ್ಬಿಟ್ಟು ಆ ಕಲ್ಲನ್ನ ಈ ಸಮಾಧಿಗೆ ಎಸ್ಬಿಡ್ತಾರೆ. ಯಾಕೆ ಎಸ್ತಾರೆ ಅಂತಂದ್ರೆ ಅವ್ರ ಪಾಪಗಳು, ಆಮೇಲೆ ಮಹಿಷಿ ಇನ್ನೊಂದ್ಸಾರಿ ಎದ್ದು ಬರಬಾರ್ದು. ಆ ಒಂದು ಗುಣಗಳು ನಮ್ಮಲ್ಲಿದ್ರೆ ಅಂತ ಗುಣಗಳು ಕೂಡ ಹೋಗ್ಲಿ ಅಂತೇಳಿ ಅಲ್ಲಿಂದ ತಗೊಂಬಂದ ಕಲ್ಲನ್ನು ಇದಕ್ಕೆ ಎಷ್ಟು ಹೋಗ್ತೀವಿ. ಈ ಪ್ರದೇಶವನ್ನು ಸಂಜೆ 4 ಗಂಟೆಗೆ ಮುಚ್ಚುವುದರಿಂದ ಮುಂಚೆ ಪ್ಲಾನ್ ಮಾಡಿಕೊಂಡು ಬರೋದು ಅತ್ಯಗತ್ಯ. ಈಗ ಸಮಯ ಮಧ್ಯಾಹ್ನ 1 ಗಂಟೆ. ನಾವು 3 ಗಂಟೆಯೊಳಗೆ ಮುಖಜ್ಜಿಗೆ ತಲುಪಬೇಕಾಗಿದೆ, ಏಕೆಂದರೆ ಅಲ್ಲಿ ಗೇಟ್ಗಳನ್ನು ಮುಚ್ಚಲಾಗುತ್ತೆ. ನಾವು ಈಗ ಮುಖುಜ್ಜಿ ಪ್ಲೇಸ್ನ ದಾಟಿದ್ದೀವಿ. 3 ಗಂಟೆಗೆ ಕ್ಲೋಸ್ ಆಗುತ್ತದೆ ಆ್ಯಕ್ಚುಲಿ. ದಾಟಿದ್ದೀವಿ. ಈಗ ಆ ಒಂದು ಗೇಟಿಂದ 1 ಕಿಲೋಮೀಟರ್ ದೂರದಲ್ಲಿ ಬಂದಿದ್ದೀವಿ. ಈ ಫಾರೆಸ್ಟಲ್ಲಿ ಆ್ಯಕ್ಚುಲಿ ಆನೆಗಳೆಲ್ಲ ತಿರುಗಾಡ್ತಿದ್ದಾವೆ. ಆ ಆನೆಗಳು ತಿರುಗಾಡ್ತದೆ ಎಂಬುದಕ್ಕೆ ಒಂದು ಸಾಕ್ಷಿ ಇಲ್ಲಿ ಆನೆ ಲದ್ದಿ ಇದೆ ನೋಡ್ರಿ ವೀಕ್ಷಕರೇ. ಈ ಫಾರೆಸ್ಟ್ ನೋಡ್ತಾ ಇದ್ರೆ ಒಂದು ಕ್ಷಣ ನಮ್ಗೆಲ್ಲ ಬಹಳ ತಲ್ಲಣ ಉಂಟಾಗ್ತಾ ಇದೆ. ಯಾಕಂತಂದ್ರೆ ಇಲ್ಲೆಲ್ಲ ಬೋರ್ಡ್ಗಳು ಹಾಕಿದ್ದಾರೆ. ಇಲ್ಲಿ ಎಲಿಫೆಂಟ್ ಕ್ರಾಸಿಂಗ್ ಏರಿಯಾ ಇದೆ. ಇದು ಆದಷ್ಟು ಬೇಗ ನೀವು ಮುಂದೆ ಸಾಗಬೇಕು, ಬೇಗ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ದಾರಿ ಉದ್ದಕ್ಕೆ ನೋಡ್ರಿ ಎಲಿಫೆಂಟ್ ಲದ್ದೆ ಇದೆ. ಅದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಇದು ಎಷ್ಟು ಡೇಂಜರ್ ಪ್ಲೇಸ್ ಇದೆ ಅಂತೇಳಿ. ನೆಕ್ಸ್ಟ್ ಹಿಂಗೆ 4 ಗಂಟೆಯ ನಂತರ ಸೂರ್ಯನ ಕಿರಣಗಳೇ ಇಲ್ಲಿ ಈ ಪ್ರದೇಶಕ್ಕೆ, ಈ ಭೂಮಿಗೆ ತಾಕೋದಿಲ್ಲ ಈ ಭೂಮಿಗೆ. ಈಗ ನಮ್ಮ ಟೀಮಿನಲ್ಲಿ ವೈಸ್ ಕ್ಯಾಪ್ಟನ್ ಆಗಿರುವ ಮುತ್ಯಾಲ ನಾಯ್ಡು ಸರ್ ಅವರ ಜೊತೆ ಈ ಒಂದು ಶಬರಿಮಲೆಗೆ ಪೆದ್ದ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಇವರು ನಮಗೆ ಮಾರ್ಗದರ್ಶಕರಾಗಿ ಒಳ್ಳೆ ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಹಿರಿಯರಾದ್ರೂ ಕೂಡ ನಮ್ಮ ಸರಿಗೆ ನಡೀತಾ ಫಾಸ್ಟ್ ಆಗಿ ನಮ್ಗೆ ಉತ್ತೇಜನ ನೀಡ್ತಾ ಇದ್ದಾರೆ. ಇವ್ರಿಗೆ ಶಬಾಷ್ ಹೇಳ್ಬೇಕಂತ ನಾನು. ಈಗ ಸಮಯ ಮಧ್ಯಾಹ್ನ 3 ಗಂಟೆ. ಮುಖಜ್ಜಿಯಿಂದ ಪುತುಸೇರಿ ತವಳಂ 6 ಕಿಲೋಮೀಟರ್ ದೂರದಲ್ಲಿದೆ. ಈ ಪ್ರದೇಶದಲ್ಲಿ ವನ್ಯ ಮೃಗಗಳ ಚಲನವಲನ ಹೆಚ್ಚಾಗಿರುವುದರಿಂದ ನಾವು ಶೀಘ್ರವಾಗಿ ಈ ಕಾಡನ್ನು ದಾಟಬೇಕಾಗಿದೆ. ವೀಕ್ಷಕರೇ ನೋಡಿ, ಈ ಮರ ನೋಡ್ರಿ, ಇದು ಯಾವ ರೀತಿ ಇದೆ ಅಂತಂದ್ರೆ ಕ್ಷಿಪಣಿ ತರ ಇದೆ, ಅಂದ್ರೆ ರಾಕೆಟ್ ತರ ಇದೆ ನೋಡಿ. ಕೆಳಗಡೆ ಸೇಮ್ ರಾಕೆಟ್ಗೆ ಯಾವ ರೀತಿ ಇರುತ್ತೋ ಆ ರೀತಿ ಇದೆ. ಉದ್ದ ಮೇಲೆ ಇದೆ, ಲಾಂಚ್ ಮಾಡ್ತಾರಲ್ಲ ನಮ್ಮ ಇಸ್ರೋದಲ್ಲಿ, ಆ ರೀತಿ ಇದೆ ನೋಡಿ. ಇದು ಈ ನಾವು ಶಬರಿಮಲೆಗೆ ಹೋಗ್ತಕ್ಕಂಥ ಒಂದು ಕಾಡಿನಲ್ಲಿ ಬರ್ತಕ್ಕಂಥ ಒಂದು ಮರ. ಹಚ್ಚ ಹಸಿರಿನ ಮಧ್ಯದಿ, ಹಚ್ಚ ಹಸಿರಿನ ಮಧ್ಯದಿ ಸೂರ್ಯನ ಕಿರಣ. ಸ್ವಾಮಿಯೇ ಶರಣಮಯ್ಯಪ್ಪ. ಬರ್ರಿ. ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ದಿಂತ ಕತೋಂ ತೋಂ ಸ್ವಾಮಿ ದಿಂತ ಕತೋಂ ತೋಂ. ಹಾ ಗಂಗಾಧರ್, ನಮಸ್ಕಾರ ಗಂಗಾಧರ್ ಸರ್. ಪಾದಯಾತ್ರೆ ಈ ಒಂದು ಬೆಟ್ಟದಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಇಂತ ಅದ್ಭುತವಾದ ಕ್ಷಣವನ್ನು ಸವಿತಾ ಇದೀವಿ. ಈ ಎಂತ ಒಂದು ಮಧುರವಾದ ಕ್ಷಣ ಅಂತಂದ್ರೆ ನಮ್ಮ ಜೀವನದಲ್ಲಿ ಇದು ವರ್ಣಿಸಲು ಸಾಧ್ಯವೇ ಇಲ್ಲಂತ ಒಂದು ಸಂಗತಿ ಅಂತ ಹೇಳ್ಬೋದು. ಅಂದ್ರೆ ಇದರಿಂದ ಎಷ್ಟು ನಮ್ಗೆ ಅನುಕೂಲ ಆಗಿದೆ ಅಂತಂದ್ರೆ ಇವತ್ತು ಅಂತಂದ್ರೆ ನೂರಾರು ಚಿಂತೆಗಳು ಇದ್ರೂ ಕೂಡ ಅವನ್ನ ಮರೆತು ಬಿಟ್ಟು ಮೋಡ ಹೇಗೆ ತನ್ನ ಮಳೆಯನ್ನು ಸುರಿಸಿ ಹಗುರವಾಗುತ್ತೋ ಹಾಗೆ ನಮ್ಮ ಮನಸ್ಸು ಈ ದಿನ
ಈ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಅನೇಕ ಕಥೆಗಳನ್ನು ಅಂತಂದ್ರೆ ಈ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಅನೇಕ ಕಥೆಗಳನ್ನು ಕೇಳುತ್ತಾ ಒಂದು ನಮ್ಮ ಮನಸ್ಸು ಬಹಳಷ್ಟು ಹಗುರವಾಗಿದೆ. ಸರ್ ನಾವು ಮೊದಲಿಗೆ ಇರುಮೇಲಿಯಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಅಲ್ಲಿಂದ ಪವಿತ್ರವಾದ ದೊಡ್ಡ ಪಾದಯಾತ್ರೆಯನ್ನು ಆರಂಭಿಸಿದೆವು. ಈ ಪಾದಯಾತ್ರೆ ಇರುಮೇಲಿಯಿಂದ ಪಂಪಾದವರೆಗೆ ಸುಮಾರು 45 ಕಿಲೋಮೀಟರ್ಗಳ ದೀರ್ಘ ಯಾತ್ರೆಯಾಗಿದ್ದು ಸ್ವತಃ ಅಯ್ಯಪ್ಪ ಸ್ವಾಮಿಯೇ ನಡೆದ ಪವಿತ್ರ ಮಾರ್ಗವೆಂದು ನಂಬಿಕೆ ಇದೆ. ಸ್ಪೀಡ್ ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ಮುಖರ್ಜಿ ಪ್ಲೇಸ್ ಇಂದ ನಾವು ಈಗ ಇಲ್ಲಿ ಸೇರಿ ತವಲಂ ಎಂಬ ಪ್ರದೇಶಕ್ಕೆ ಬಂದಿದ್ದೀವಿ. ಈಗ ರಾತ್ರಿ ಇಲ್ಲೇ ಹಾಲ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಪಂಪ ಒಂದು ಸ್ಥಳಕ್ಕೆ ಯಾತ್ರೆಯನ್ನ ಕೈಗೊಳ್ತಾ ಇದ್ದೀವಿ. ನೆಕ್ಸ್ಟ್ ಮುಂದಿನ ಒಂದು ಮುಖರ್ಜಿ ಎಂಬ ಸ್ಥಳವನ್ನು ಮಧ್ಯಾಹ್ನ 3 ಗಂಟೆಯೊಳಗೆ ತಲುಪಬೇಕು. ಆನಂತರ ಗೇಟ್ಗಳನ್ನು ಮುಚ್ಚಲಾಗುತ್ತದೆ. ಮುಖರ್ಜಿಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಪಂಪಾ ನದಿಯ ಉಪನದಿಯಾದ ಪುತುಸೇರಿ ನದಿ ಬರುತ್ತದೆ. ಇದು ರಾತ್ರಿ ವಿಶ್ರಾಂತಿಗೆ ಸೂಕ್ತ ಸ್ಥಳವಾಗಿದ್ದು ಭಕ್ತರಿಗಾಗಿ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಪುತುಸೇರಿ ನದಿಯ ನೀರು ಔಷಧೀಯ ಗುಣಗಳನ್ನು ಹೊಂದಿದ್ದು ಇಲ್ಲಿ ಸ್ನಾನ ಮಾಡಿದರೆ ಸಕಲ ರೋಗಗಳು ನಿವಾರಣೆಯಾಗುತ್ತವೆ ಎಂದು ಭಕ್ತರು ನಂಬುತ್ತಾರೆ. ಇರುಮೇಲಿಯಲ್ಲಿ ಅಯ್ಯಪ್ಪನ ಭಕ್ತರು ವಿಭೂತಿ, ಕುಂಕುಮ ಹಾಗೂ ಬಣ್ಣಗಳಿಂದ ದೇಹವನ್ನು ಅಲಂಕರಿಸಿಕೊಂಡು ಕೈಯಲ್ಲಿ ಖಡ್ಗ ಹಾಗೂ ಬಾಣಗಳನ್ನು ಹಿಡಿದು ಪೆಟ್ಟೈ ತುಲಾಲ್ ಎಂಬ ನೃತ್ಯವನ್ನು ಮಾಡುತ್ತಾರೆ. ಅಯ್ಯಪ್ಪ ಸ್ವಾಮಿಯು ಮಹಿಷಿಯ ಸಂಹಾರದ ನಂತರ ಮಹಿಷಿಯ ಮೇಲೆ ನೃತ್ಯ ಮಾಡಿದ ಸ್ಮರಣಾರ್ಥವಾಗಿ ಈ ನೃತ್ಯ ನಡೆಯುತ್ತದೆ ಎಂದು ಜನರ ನಂಬಿಕೆ ಇದೆ. ಪುತುಸೇರಿ ತವಳಂ ಒಂದು ಸುಂದರ ನಿಸರ್ಗ ತಾಣವಾಗಿದೆ. ಇಲ್ಲಿ ಹರಿಯುವ ನದಿ, ಹಸಿರಿನಿಂದ ಕಂಗೊಳಿಸುವ ಔಷಧಿ ಸಸ್ಯಗಳು, ರಾತ್ರಿ ವಿಶ್ರಾಂತಿ ವ್ಯವಸ್ಥೆ, ಸ್ವಾಮಿಗಳಿಗೆ ಊಟದ ವ್ಯವಸ್ಥೆ, ಪ್ರಥಮ ಚಿಕಿತ್ಸಾ ಕೇಂದ್ರ ಮೊದಲಾದ ಅನೇಕ ಸೌಕರ್ಯಗಳಿವೆ. ರಾತ್ರಿ ವೇಳೆಯಲ್ಲಿ ವನ್ಯಮೃಗಗಳು ಬಾರದಂತೆ ವಿದ್ಯುತ್ ಬೇಲಿ ಹಾಕಿರುವ ಸುರಕ್ಷತಾ ವ್ಯವಸ್ಥೆಯೂ ಇಲ್ಲಿದೆ. ಈ ದಿನ ನಾವು ನಿನ್ನೆ ದಿನ ಬಂದು ನಾವು ಪುತುಸೇರಿ ತಲವಯಂ ಸ್ಥಳಕ್ಕೆ ಬಂದಿದ್ದೀವಿ ಸಾಯಂಕಾಲ 6 ಗಂಟೆಗೆ. ಇಲ್ಲಿ ಬಂದು ಎಲ್ಲ ಭಕ್ತಾದಿಗಳಿಗೆ ಉಳ್ಕೊಳ್ಳೋಕ್ಕೆ ಶೆಡ್ ಥರ ಮಾಡಿರ್ತಾರೆ. ಪ್ರತಿಯೊಬ್ಬ ಭಕ್ತರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಮಲ್ಗಕ್ಕೆ, ಅಂದರೆ ಚಾಪೆ ಎಲ್ಲ ಕೊಡ್ತಾರೆ ಅವರೇ. ನೆಕ್ಸ್ಟು ಇನ್ನು ಹೇಳ್ಬೇಕಂತಂದರೆ ಭಕ್ತಾದಿಗಳಿಗೆ ಒಳ್ಳೆ ಅನುಕೂಲ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಎಲ್ಲ ರೀತಿಯ ಫೆಸಿಲಿಟೀಸು ಇರ್ತವೆ, ಲೆಟ್ರಿನ್ಗೆ, ಬಾತ್ರೂಮ್ಗೆ, ನೆಕ್ಸ್ಟು ಇದು ಸ್ನಾನ ಮಾಡೋದಕ್ಕೆ ಅದು ಕೂಡ ಚಾರ್ಜ್ ಮಾಡ್ತಾರೆ. ಲೆಟ್ರಿನ್ಗೆ ಬಂದು 25 ರೂಪಾಯಿ, ಆಮೇಲೆ ಸ್ನಾನ ಮಾಡೋಕ್ಕೆ 30 ರೂಪಾಯಿ, ಆಮೇಲೆ ಇದು ಬೆಡ್ಗೆ 50 ರೂಪಾಯಿ, ಈ ರೀತಿ ಚಾರ್ಜ್ ಮಾಡ್ತಾರೆ. ಚೆನ್ನಾಗಿದೆ ಒಟ್ಟು ವ್ಯವಸ್ಥೆ ಇಲ್ಲಿ ನೋಡೋಕ್ಕೆ. ಅವರಿಗೂ ಧನ್ಯವಾದಗಳನ್ನ ಹೇಳಬೇಕು. ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಬಹಳ ಚೆನ್ನಾಗಿತ್ತು. ಈಗ ನಾವು ನೆಕ್ಸ್ಟ್ ಮುಂದಿನ ಪ್ರಯಾಣ ಕರಿಮೆಲೆ ಬೆಟ್ಟವನ್ನು ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಈ ಬೆಟ್ಟ ಆದ ನಂತರ ನೆಕ್ಸ್ಟ್ ಬರೋದೇ ನಮಗೆ ಶಬರಿಮಲೆ, ಪಂಪ ಬರುತ್ತೆ. ಪಂಪದಿಂದ ನಮಗೆ ನೀಲಿಮಲೆ ಅಂತಂದ್ರೆ ಶಬರಿಮಲೆ ಬೆಟ್ಟ ಹತ್ತಿಬಿಟ್ಟು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡ್ಕೊಳ್ತೀವಿ. ಸ್ವಾಮಿಯೇ ಶರಣಮಯ್ಯಪ್ಪ.
ಮುಂಜಾನೆಯ ಮಂಜು, ಚಳಿಯ ವಾತಾವರಣ, ಉದಯಿಸುವ ಸೂರ್ಯ ಮತ್ತು ಎಲೆಗಳ ನಡುವೆ ನೃತ್ಯ ಮಾಡುವಂತೆ ಕಾಣುವ ಸೂರ್ಯನ ಕಿರಣಗಳು ಮನಸ್ಸಿಗೆ ಅಪಾರ ಆನಂದವನ್ನು ನೀಡಿದವು. ದಿನ ಬೆಳಿಗ್ಗೆ 7 ಗಂಟೆಗೆ ಎಲ್ಲರೂ ಸಿದ್ಧರಾಗಿ 4 ಕಿಲೋಮೀಟರ್ ದೂರದಲ್ಲಿರುವ ಕರಿಮಲ ಬೆಟ್ಟದ ಕಡೆಗೆ ಪಾದಯಾತ್ರೆ ಆರಂಭಿಸಿದೆವು. ಇಲ್ಲಿ ಭಕ್ತರು ಕರಿಮಲ ವಾಸನೆ ಶರಣಂ ಶರಣಂ ಎಂದು ಘೋಷಣೆ ಮಾಡುತ್ತಾ ಬೆಟ್ಟವನ್ನು ಹತ್ತುತ್ತಾರೆ. ಇದು ಅತ್ಯಂತ ಪವಿತ್ರ ಹಾಗೂ ಕಷ್ಟಕರವಾದ ಬೆಟ್ಟವಾಗಿದೆ. ಫಸ್ಟ್ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ, స్వామియే అయ్యప్ప, స్వామియే అయ్యప్ప. అయ్యప్ప నువ్వు నాకు అండగా ఉండగా ఈ కొండ ఎంత నేను ఈజీగా నడుచుకుంటూ పోతాను. ఈ కొండని నీ దయ ఉంటే చాలు నాకు, నేను నీ దర్శనం చేసుకుంటాను. స్వామి అయ్యప్ప, స్వామి శరణం అయ్యప్ప. అయ్యప్ప 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 స్వామి స్వామి స్వామియ కండ మోక్షం గిట్టు స్వామి అప్ప అయ్యప్ప కరణమప్ప. ಕಂಠ ಎಂದು ಹೇಳುತ್ತಿದ್ದರೆ ಸಾಗುತ್ತಿದೆ ಬಾಳೆಲ್ಲ, ಸಾಗುತ್ತಿದೆ ಬಾಳೆಲ್ಲ. ಕರಿಮಲ ಆನೆಯ ಆಕಾರದಲ್ಲಿರುವ ಪರ್ವತವಾಗಿದ್ದು ಆನೆಗಳ ರಕ್ಷಣಾ ಪ್ರದೇಶವಾಗಿದೆ. ಇಲ್ಲಿ ಅತ್ಯಂತ ಎತ್ತರದ ವೃಕ್ಷಗಳು ಇರುವುದರಿಂದ ಸೂರ್ಯನ ಕಿರಣಗಳು ನೆಲಕ್ಕೆ ತಾಕದಂತೆ ದಟ್ಟವಾದ ಕಾಡು ಕಾಣಿಸುತ್ತದೆ. ಅಂತಿಹನೆಂದು ಯಾರನ್ನು ಕೇಳದಿರು, ಕಣ್ಣ ಮುಂದೆಯೇ ಸುಳಿಯುವ ದೇವನ ಹರಿಯದೆ ಹುಡುಕದಿರು. ದೇವನು
ಇರುವನೋ ಇಲ್ಲವೋ ಹೇಳು ನೀ, ದೇವನೋ ಇರುವನೋ ಇಲ್ಲವೋ ಹೇಳು ನೀ. ఈ కరిమల కొండ 4 కిలోమీటర్ల అప్పులో నడిచి ఈ కరిమల కొండ దిగుతున్నాం. ఇక్కడ నుంచి పంపాకి వెళ్తున్నాం. ನಗುವ ಮಗುವಿನ ಕೆಂದುಟಿಯಲ್ಲಿ ದೇವರು ನಗುತ್ತಿಹನೋ, ತರತರ ಮರಗಿಡ ಪಶು ಪಕ್ಷಿಗಳಲ್ಲಿ ಮತಾನೇ ನಿಂತಿಹನೋ, ದೇವನೋ ಇರುವನೋ ಇಲ್ಲವೋ ಹೇಳುನೇ, ದೇವನೋ ಇರುವನೋ ಇಲ್ಲವೋ ಹೇಳುನೇ. ದೇವರು ಎಲ್ಲಿ ಹಯಂತಿಹನೆಂದು ಯಾರನ್ನು ಕೇಳದಿರು, ಕಣ್ಣ ಮುಂದೆಯೇ ಸುಳಿಯುವ ದೇವನ ಹರಿಯದೆ ಹುಡುಕದಿರು, ಹರಿಯದೆ ಹುಡುಕದಿರು. ಕರಿಮಲ ಶಿಖರದಲ್ಲಿ ಕರಿಮಲನಾಥ, ಕರಿಮಲ ಅಮ್ಮ ಹಾಗೂ ಕರಿಮಲ ತೀರ್ಥದ ದರ್ಶನವನ್ನು ಪಡೆಯಬಹುದು. పొన్నమ్మల మేడే కాంతమల జోడియే ಶರಣಮಯ್ಯಪ್ಪ, ಕರಿಮಲ ಉಚ್ಚಿಯೇ ಶರಣಮಯ್ಯಪ್ಪ, ಕರಿಮಲ ಇರಕ್ಕಮೇ ಶರಣಮಯ್ಯಪ್ಪ, ಕಲ್ಯಾಣ ವಟ್ಟಮೇ ಶರಣಮಯ್ಯಪ್ಪ, ಕಲ್ಯಾಣ ವಟ್ಟಮೇ ಶರಣಮಯ್ಯಪ್ಪ, 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 ಪಾಕಿ ಮೇಡೆ ಶರಣಮಯ್ಯಪ್ಪ, ಪಾಕಿ ಕುಳಿಯೇ ಶರಣಮಯ್ಯಪ್ಪ, ಕರುಪಣ್ಣ ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ಈಗ ಪುತ್ತುಸೇರಿ ತಲವಲಂ ಅಂತೇಳಿ ಒಂದು ಸ್ಥಳ, ಈ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ದೊಡ್ಡ ಪಾದದಲ್ಲಿ ಅದೊಂದು ಸ್ಥಳ ಬರುತ್ತೆ. ರಾತ್ರಿ ಅಲ್ಲಿ ಸ್ಟೇ ಮಾಡಿದ್ವಿ. ಅಲ್ಲಿಂದ ನಾವು ಕರಿಮೆಲೆ ಬೆಟ್ಟವನ್ನ ಹತ್ಕೊಂಡು ಬಂದಿದ್ವಿ. ಮೇಲೆ ಕರಿಮೆಲೆ ಬೆಟ್ಟ, ಕರಿಮೆಲೆ ಬೆಟ್ಟ ಅಲ್ಲೆಯಿಂದ 4 ಕಿಲೋಮೀಟರ್ ಮೇಲೆ ತುದಿಯಲ್ಲಿ ಇದ್ವಿ. ಅಲ್ಲಿ ಬಂದು ಕೆಲವೊಂದು ಹೋಟೆಲ್ಗಳಿದಾವೆ ಟೆಂಟಕ್ಕೆಂದು. ಅಲ್ಲಿ ನಮ್ಗೆ ತುಂಬಾ ದಾಹವಾಗಿದ್ರಿಂದ ನಾವು ಅಲ್ಲಿ ಬಂದು ಟಿಫಿನ್ ಮಾಡಿದ್ವಿ. ಟಿಫಿನ್ ಅಲ್ಲಿ ಕೇರಳ ಸ್ಪೆಷಲ್ ಒಂದು ಐಟಮ್ ಕೊಟ್ಟರು, ಸೇಮ್ ಇಡ್ಲಿ ತರ ಇರುತ್ತೆ, ಅದನ್ನ ತಿಂದ್ವಿ. ಅದು ಬಹಳ ಚೆನ್ನಾಗಿದೆ. ನೆಕ್ಸ್ಟ್ ಆಮೇಲೆ ಪರೋಟ ತಿಂದ್ವಿ. ಪರೋಟ ಆದ್ಮೇಲೆ ಮ್ಯಾಗಿ ತಿಂದ್ವಿ. ಬಹಳ ಆನಂದ ಆಯ್ತು. ಹಾಗೆ ತಿಂದ ನಂತರ ಸ್ವಾಮಿಯ ಒಂದು ನಾಮಸ್ಮರಣೆ ಮಾಡ್ತಾ ಈಗ ಕರಿಮೆಲೆ ಬೆಟ್ಟವನ್ನ ಇಳಿತಾ ಇದ್ದೀವಿ. ಇಲ್ಲಿಂದ ಇನ್ನ ಪಂಪ ಒಂದು 6 ಕಿಲೋಮೀಟರ್ ಇದೆ, ಡಿಸ್ಟೆನ್ಸ್ ಅಲ್ಲಿ ಇದೆ. ಈಗ ಅಲ್ಲಿಗೆ ಹೋಗ್ತಾ ಇದೀವಿ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಕಾನನ ಕುಂಡಲ ಕುಂಚಿತ ಕೇಶ ಧ್ವಜ ವಿರಾಜ ಕಾಂದೇ ಮೂಜ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ವಿದ್ಯಾವಾನ ಗುಣಿ ಅತಿ ಚಾತುರ. ಜೈ ಬೋಲೋ ಹನುಮಾನ್ ಕಿ सूक्ष्म रूप धरि वीरिका धरि लंक जरावा भीम रूप धरि असुर संहारे रामचंद्र के काज सवारे लाय संजीवन लखन जियाये श्री रघुवीर हरषि उर लाये रघुपति केली बहुत बड़ाई तुम मम प्रिय संत के तुम रखवारे असुर निधन राम तुम्हारे अष्ट सिद्धि नवनिधि के दाता असवर दीन जानकी माता राम रसायन तुमरे
पास सदा रहो रघुपति के दास राम लक्ष्मण जानकी जय बोलो हनुमान की। राम लक्ष्मण जानकी जय बोलो हनुमान की। जय हनुमान की जय। शरणमಯ್ಯಪ್ಪ। ಈಗ ಸಮಯ ಬೆಳಿಗ್ಗೆ 9 ಗಂಟೆ. ಇನ್ನು ನಾವು ಕರಿಮಲೆಯನ್ನು ಇಳಿದು ಪೆರಿಯಾನವಟ್ಟಂ ಚೆರಿಯಾನವಟ್ಟಂ ಮಾರ್ಗವಾಗಿ ಪಂಪಾ ನದಿಯನ್ನು ಸೇರಬೇಕು. ಒಟ್ಟು ಇನ್ನೂ ಸುಮಾರು 6 ಕಿಲೋಮೀಟರ್ ನಡೆಯಬೇಕಾಗಿದೆ. ನಮ್ಮ ಎಲ್ಲ ಪಾದಯಾತ್ರೆಗಳು ಎಷ್ಟು ಕಿಲೋಮೀಟರ್ ಆಗುತ್ತೆ? ಇನ್ನು 2 ಕಿಲೋಮೀಟರ್ ಆಗುತ್ತೆ ಗಂಗಾಧರ್. 2 ಕಿಲೋಮೀಟರ್ ಆಗುತ್ತಾ? ಈಗ ಪಂಪಾಗ ತಾಸಲ್ಲಿ ಹೋಗ್ಬೋದಾ? 1 ತಾಸಲ್ಲಿ ಹೋಗ್ಬೋದು. ಸ್ವಲ್ಪ ಸ್ಪೀಡ್ ನಡೆದ್ರೆ ಹಾಫ್ ಅನ್ ಅವರ್ ಹೋಗ್ಬೋದು. ಹೌದು. ಈಗ 2 ಗಂಟೆಗೆ ನಮಗೆ ಅಲ್ಲಿ ರಿಪೋರ್ಟಿಂಗ್ ಟೈಮ್ ಇರೋದ್ರಿಂದ ಆದಷ್ಟು ಬೇಗ ಹೋಗೋಣ. ಓಕೆ ಅಲ್ಲಿ ಪಂಪದಲ್ಲಿ ಸ್ನಾನ ಮಾಡಿದ್ದಾರೆ. ಪಂಪದಲ್ಲಿ ಸ್ನಾನ ಮಾಡಲಿ. ಓಕೆ. ಸ್ನಾನ ಆದ್ಮೇಲೆ ನೀಲಿಮಲ ಬೆಟ್ಟ ಹತ್ತೋಣ. ಓಂ ಅಯ್ಯಪ್ಪ ಸ್ವಾಮಿಯೇ ನಮಃ. ಸ್ವಾಮಿಯೇ ಶರಣಮಯ್ಯಪ್ಪ. ವೀಕ್ಷಕರೇ, ನಾವು ಈಗ ಕರಿಮೆಲೆ ಬೆಟ್ಟವನ್ನ ಹತ್ತಿ ಕೆಳಗಿಳಿದು ನಡೀತಾ ಪಂಪಾ ಒಂದು ಸ್ಥಳಕ್ಕೆ ನಡೀತಾ ಹೋಗ್ತಾ ಇದೀವಿ. ಪಕ್ಕದಲ್ಲೇ ಪಂಪಾ ನದಿ ಕಾಣ್ತಾ ಇದೆ ನೋಡ್ರಿ ವೀಕ್ಷಕರೇ. ಕಾಣ್ತಾ ಇದೆಯಾ? ಈಗ ನಿಮ್ಗೂ ಪಂಪಾ ನದಿ ಪಂಪಾ ನದಿ ನಿಮ್ಗೂ ಕೂಡ ದರ್ಶನವಾಯ್ತು. ನಮ್ಗೂ ಕೂಡ ಆ ಪಂಪಾ ನದಿಯನ್ನು ನೋಡಿ ಆನಂದವಾಗ್ತಾ ಇದೆ. ಯಾಕಂತಂದ್ರೆ ನಾವು 48 ಕಿಲೋಮೀಟರ್ ಯಾವ್ದು ಎರೆಮೆಲೆಯಿಂದ ಈ ದೊಡ್ಡ ಪಾದವನ್ನ ಮುಗಿಸ್ಕೊಂಡು ಬರ್ತಾ ಇದೀವಿ, ನಡ್ಕೊಂಡು ಬರ್ತಾ ಇದೀವಿ. ಆದ್ರಿಂದ ನಮ್ಗೆ ಬಹಳ ಆನಂದವಾಗ್ತಾ ಇದೆ. ಯಾಕಂತಂದ್ರೆ ಆ ಅಯ್ಯಪ್ಪನ ಸನ್ನಿಧಾನ ಇನ್ನೇನು ಕೆಲವೇ ಒಂದು ಗಂಟೆಗಳಲ್ಲಿ ನಾವು ರೀಚ್ ಆಗ್ತಾ ಇದೀವಿ. ಅವರ ಸ್ವಾಮಿಯ ದರ್ಶನ ಪಡ್ಕೊಳ್ಳೋದಕ್ಕೆ ಬಹಳ ಉತ್ಸುಕರಾಗಿದ್ದೀವಿ. ಮುಂದೆ ಹೋಗ್ತಾ ಇದೀವಿ. ಸ್ವಾಮಿಯೇ ಶರಣಮಯ್ಯಪ್ಪ. ಕರಿಮಲದ ನಂತರ ಬರುವ ಪ್ರದೇಶಗಳೆಂದರೆ ಪೆರಿಯಾನವಟ್ಟಂ ಹಾಗೂ ಚೆರಿಯಾನವಟ್ಟಂ. ಪೆರಿಯಾನವಟ್ಟಂ ಎಂದರೆ ದೊಡ್ಡ ಆನೆಗಳು ಇರುವ ಪ್ರದೇಶ, ಚೆರಿಯಾನವಟ್ಟಂ ಎಂದರೆ ಚಿಕ್ಕ ಆನೆಗಳು ಇರುವ ಪ್ರದೇಶ ಎಂದರ್ಥ. ಈಗ ಸಮಯ ಮಧ್ಯಾಹ್ನ 1 ಗಂಟೆ. ನಮ್ಮ ಗೆಳೆಯರ ಬಳಗ ನಿನ್ನೆ ಬೆಳಿಗ್ಗೆ 8 ಗಂಟೆಯಿಂದ ಆರಂಭಿಸಿದ ಅಯ್ಯಪ್ಪ ಸ್ವಾಮಿಯ ದೊಡ್ಡ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಪಂಪಾ ನದಿಯ ದರ್ಶನದೊಂದಿಗೆ ಸಣ್ಣ ಪಾದದ ಮಾರ್ಗವಾಗಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದತ್ತ ಸಾಗಿದೆ.